ಸ್ವಚ್ಛ ಪರಿಸರ ನಮ್ಮದಾಗಲಿ. ಪರಿಸರ ಮತ್ತು ಪ್ರಕೃತಿ ಮಾತೆಯನ್ನು ಕಾಪಾಡುವ ಜವಾಬ್ದಾರಿ ನಮ್ಮದಾಗಲಿ. ನಮ್ಮ ಗ್ರಾಮ ಮತ್ತು ನಮ್ಮ ಮನೆಗಳ ಸ್ವಚ್ಛತೆ ನಮ್ಮ ಉಸಿರಾಗಲಿ. ಸ್ವಚ್ಛ ಭಾರತವ ಕಟ್ಟೋಣ, ಭಾರತ ದೇಶದಲ್ಲಿ ಬದುಕೋಣ, ನಮ್ಮ ಭಾರತ ಉಳಿಸೋಣ, ಗಾಂಧಿ ಆದರ್ಶ ಮೆರೆಯೋಣ. ಸ್ವಸ್ಥ ಸಮಾಜ ನಿರ್ಮಾಣವಾಗಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯ. ಒಣಕಸ ಮತ್ತು ಹಸಿಕಸಗಳನ್ನು ಸಮರ್ಪಕವಾಗಿ ವಿಂಗಡಿಸುವ ಕ್ರಮವೂ ಸಹ ಅತ್ಯಗತ್ಯ. ಸ್ವಚ್ಛ ಭಾರತ ನಮ್ಮ ಭಾರತ, ದಿವ್ಯ ಭಾರತ, ಭವ್ಯ ಭಾರತ. ಒಂದು ಬಾರಿ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಸದ ಬುಟ್ಟಿಯಲ್ಲಿಯೇ ಹಾಕಿ. ಹಳದಿ ಡಬ್ಬದಲ್ಲಿ ಒಣಕಸ, ಹಸಿರು ಡಬ್ಬದಲ್ಲಿ ಹಸಿಕಸವನ್ನು ಮೂಲದಲ್ಲಿಯೇ ವಿಂಗಡಿಸಿ. ನಮ್ಮಯ ಭಾರತ ದೇಶವು ಸ್ವಾಭಿಮಾನದ ಮೂರ್ತಿಯು, ನಮ್ಮಯ ಭಾರತ. ಸ್ವಚ್ಛತೆ ಬಗ್ಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಅಡಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿಗಳಲ್ಲೆಲ್ಲ ಸ್ವಚ್ಛತೆ ಬಗ್ಗೆ ಈಗಾಗಲೇ ಕೆಲವು ಅರಿವುಗಳನ್ನ ಮೂಡಿಸಿ, ಮತ್ತು ಈಗ ನಮ್ಮ ಗ್ರಾಮ ಪಂಚಾಯತಿ ಬರ್ತಕ್ಕಂಥ ಆಶಾ ಆಗಿರ್ಬೋದು, ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು, ಹಾಗೂ ವಾಟರ್ ಮ್ಯಾನ್ ಆಗಿರ್ಬೋದು, ಇವರಿಗೆಲ್ಲ ಕೂಡ ಈ ಒಂದು ಸ್ವಚ್ಛತೆ ಬಗ್ಗೆ ಅರಿವನ್ನ ಮೂಡಿಸಿ ನಾವು ಅದೇ ಊರುಗಳಿಗೆ ಹೋಗಿ, ಹಳ್ಳಿಗೆ ಹೋಗಿ ನಾವು ಕೂಡ ಸ್ವಚ್ಛತೆ ಬಗ್ಗೆ ಮನೆ ಮನೆಗೆ ಭೇಟಿ ಕೊಟ್ಟು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದ್ದೀವಿ. ಪಂಚಾಯತಿ ವ್ಯಾಪ್ತಿಯಲ್ಲಿ 8 ವಾರ್ಡ್ಗಳು, 4 ಮದುವೆ ಗ್ರಾಮಗಳು ಬರ್ತಿದ್ದು, ಅಷ್ಟು ಗ್ರಾಮಗಳಲ್ಲಿ ಏನು ಶೌಚಾಲಯ ಕಟ್ಕೊಂಡಿದ್ದಾರೆ ಅವರೆಲ್ಲರೂ ಸಹ ಶೌಚಾಲಯಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಇದನ್ನು ನಾವು ಫೀಲ್ಡ್ ವಿಸಿಟ್ ಹೋದಲ್ಲೂ ಸಹ ಅದನ್ನು ಗಮನಿಸಿದ್ದೀವಿ. ಆ ಒಂದು ಶೌಚಾಲಯಗಳನ್ನು ಸದುಪಯೋಗ ಪಡಿಸ್ಕೊತಾ ಇದ್ದಾರೆ. 100ಕ್ಕೆ 100ರಷ್ಟು ಶೌಚಾಲಯಗಳು ಉಪಯೋಗ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಘಟಕವನ್ನು ಈಗಾಗಲೇ 2023-24ನೇ ಸಾಲಿನ ಆಯ್ಕೆಗೆ ನಾವು ನಿರ್ಮಾಣ ಮಾಡಿದ್ವಿ. ಭಾರತ ದೇಶವು ಎಂದು ನಂದ